companies for BCom fourth semester. Holding company includes marks 2 marks, 5 marks and 15 marks. In this chapter we discussing first one, meaning of holding company. Hold means it will be hold in the shares of another company. One company hold the shares to the another company. One company ಇನ್ನೊಂದು ಕಂಪನಿ ಮ್ಯಾಗ ಶೇರ್ ಅನ್ನ ಇನ್ವೆಸ್ಟ್ ಮಾಡೋಕ ಅಥವಾ ಏನ ಹಣ ಇನ್ವೆಸ್ಟ್ ಮಾಡ್ತೀವಲ್ಲ ಆ ಇನ್ವೆಸ್ಟ್ಮೆಂಟ್ ಏನಂತ ಕರಿತೀವಿ ನಾವು ಹೋಲ್ಡಿಂಗ್ ಅಂತ ಕರಿತೇವೆ. ಹೋಲ್ಡಿಂಗ್ ಕಂಪನಿ ಅಂತ ಕರಿತೇವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಕಾರ್ಪೊರೇಟ್ ಅಕೌಂಟಿಂಗ್ ಫೋರ್ತ್ ಸೆಮಿಸ್ಟರ್. ಎಸ್ meaning of holding company: when any company acquires or hold 50% of shares to the another company. One company hold the shares to the another company more than 50% of shares to the another company. One company hold the shares of another company more than 50% of shares of another company means to the another company. One company ಮತ್ತೊಂದು ಕಂಪನಿ ಮೇಲೆ ಇನ್ವೆಸ್ಟ್ ಎಷ್ಟು ಮಾಡಬೇಕು, ಈ ಕಂಪನಿದ 50% of more than 50%. More than 50% means this capital, this share capital is 50 lakhs. Share capital is 50 lakhs. B company share capital is 50 lakhs. A company hold the shares of more than 50%. More than 50% means it will be the more than 25 lakhs. More than 25 lakhs means more than 25 lakhs it like a 26 or more than 25 means ಈ ಕಂಪನಿದ ಎಷ್ಟು ಕ್ಯಾಪಿಟಲ್ ಐತೆ ಆ ಕ್ಯಾಪಿಟಲ್ ಗಿಂತ 50% or more ಅಂತ ಹೇಳಿದಾರೆ. 50% or more ಅಂದ್ರೆ 50% ಅಥವಾ 50% ಗಿಂತ ಹೆಚ್ಚ ಇನ್ವೆಸ್ಟ್ ಮಾಡಿತ್ತಂದ್ರೆ ಯಾವ ಕಂಪನಿ, ಎ ಕಂಪನಿ ಇದ್ದದ ಬಿ ಕಂಪನಿ ಮ್ಯಾಗ. ಎ ಕಂಪನಿ ಇಸ್ ಹೋಲ್ಡಿಂಗ್ ಕಂಪನಿ ಅಂತ ಕರಿತೇವೆ. ಹೋಲ್ಡ್ ಮಾಡೈತೆ ಅಥವಾ ಶೇರ್ ಅನ್ನ ಇನ್ವೆಸ್ಟ್ ಮಾಡೈತೆ. ಎ ಕಂಪನಿ ಇನ್ವೆಸ್ಟಿಂಗ್ ಶೇರ್ಸ್ ಟು ದ ಬಿ ಕಂಪನಿ. ಎ ಕಂಪನಿ ಬಿ ಕಂಪನಿ ಮ್ಯಾಗ ಇನ್ವೆಸ್ಟ್ ಮಾಡೈತಿ ಮೋರ್ ದನ್ 50% ಅಂತ ಹೇಳಿದಾರೆ. ಮೀನಿಂಗ್ ಏನೈತಿ, ಹೋಲ್ಡಿಂಗ್ ಕಂಪನಿ ಆಗ್ಬೇಕಂದ್ರೆ ಮೋರ್ ದನ್ 50%. ಮೋರ್ ದನ್ 50% ಅಂದ್ರೆ ಈಗ ಎಕ್ಸಾಂಪಲ್ ಬಿ ಕಂಪನಿ 50 lakhs ಐದೈತೆ ಕ್ಯಾಪಿಟಲ್. 50 lakhs ಮೀನ್ಸ್ ಮತ್ತದ 50% 25 lakhs ಆಗ್ತೈತಿ. ಇದಕ್ಕಿಂತ ಹೆಚ್ಚಿರ್ಬೇಕು ಮೀನ್ಸ್ 26 lakhs, 25 lakhs, more than 25 lakhs. More than 25 lakhs 26 or 30, 35 or more 100% ಇನ್ವೆಸ್ಟ್ ಮಾಡ್ಬೋದು. ಅಂದ್ರೆ 50 lakhs ಇನ್ವೆಸ್ಟ್ ಮಾಡಿದ್ರು ನಡೀತೈತಿ. ಬಟ್ ಎದಕ್ಕಿಂತ ಹೆಚ್ಚಿರ್ಬೇಕು, 50% ಕಿಂತ ಹೆಚ್ಚಿರ್ಬೇಕು. ಅಂದ್ರೆ 25 lakhs ಅಷ್ಟೇ ಇನ್ವೆಸ್ಟ್ ಮಾಡಿ ನಡೀತೈತೆ. ಇನ್ನೋ ಇಟ್ಸ್ ನಾಟ್ ಶುಡ್ ಬಿ ದ ಹೋಲ್ಡಿಂಗ್ ಕಂಪನಿ. ಯಾವಾಗ 50% ಮೋರ್ ದನ್ ದ 50% ತಿಳಿದಾರೆ. ಮೋರ್ ದನ್ 50% ಅಂದ್ರೆ ಇದಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡಿರ್ಬೇಕಂತ ಹೇಳ್ತೈತಿ. ಅದಕ್ಕೆ ಏನು 50% ಅವ್ರ ಶೇರ್ ಕ್ಯಾಪಿಟಲ್ ಎಷ್ಟು ಇರ್ತೈತಿ ಆ ಶೇರ್ ಕ್ಯಾಪಿಟಲ್ ಗಿಂತ ಹೆಚ್ಚು ಇನ್ವೆಸ್ಟ್ ಮಾಡಿ ಅಷ್ಟೇ ಏನಂತೇವೆ ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೇವೆ. ಇದು ಕಂಪನಿ ಅಂತ ಕರಿತೇವೆ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೇವೆ. ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತೇವಲ್ಲ ಆ ಕಂಪನಿಗೆ ಏನಂತೇವೆ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೇವೆ. ದಟ್ ಮೀನಿಂಗ್ ಈಗಾಗಲೇ ನಿಮ್ಮ ಸ್ಕ್ರೀನ್ ಮೇಲೆ ಬರೋಕೆ ನೋಡ್ಕೊರಿ. When any company is acquired or hold more than 50% of shares in another company, the company is required to the known as holding company. ಈ ಕಂಪನಿ ಏನು ಕರಿತೇವೆ, ಯಾವ ಕಂಪನಿ ಇನ್ವೆಸ್ಟ್ ಮಾಡ್ತೈತೆ ಆ ಕಂಪನಿ ಏನು ಕರಿತೇವೆ ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೇವೆ. ಎಸ್ the company that's required to share is more than the company whose shares have been required to known as subsidiary company. ಯಾವ ಕಂಪನಿ ಮ್ಯಾಗ ಇನ್ವೆಸ್ಟ್ ಮಾಡ್ತೇವೆ, ಯಾವ ಕಂಪನಿ ಮ್ಯಾಗ ಶೇರ್ ಅನ್ನ ಇನ್ವೆಸ್ಟ್ ಮಾಡ್ತೇವೆ ಅದಕ್ಕೆ ಏನಂತೇವೆ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೇವೆ. ಮೀನ್ಸ್ ಎಕ್ಸಾಂಪಲ್ ತೋರಿ, ಎ ಕಂಪನಿ ಇನ್ವೆಸ್ಟ್ ದ ಶೇರ್ಸ್ ಇನ್ ಬಿ ಕಂಪನಿ. ಎ ಕಂಪನಿ ಇದ ಬಿ ಕಂಪನಿ ಮ್ಯಾಗ ಇನ್ವೆಸ್ಟ್ ಮಾಡೈತಿ. ಎಷ್ಟಂದ್ರೆ ಎಕ್ಸಾಂಪಲ್ 30 lakhs. ಎಷ್ಟು ಇನ್ವೆಸ್ಟ್ ಮಾಡೈತಿ, 30 lakhs ಅನ್ನ ಇನ್ವೆಸ್ಟ್ ಮಾಡೈತಿ. ಯಾವ ಕಂಪನಿ, A company invested shares in B company in 30 lakhs. B company share capital is 50 lakhs. B company share capital is 50 lakhs.
means more than 50%. Yes, is capital is 50 lakhs, more than 50% invested by a company, that is considered as a holding company, which is A company is holding company and B company is subsidiary company. ಯಾವ ಕಂಪನಿ ಇನ್ವೆಸ್ಟ್ ಮಾಡ್ತೈತಿ ಹೆಚ್ಚು ಶೇರ್ ಅನ್ನ ಇನ್ವೆಸ್ಟ್ ಮಾಡ್ತೈತಿ ಆ ಕಂಪನಿ ಏನಂತ ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೇವೆ. ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತೇವೆ, ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡತ್ತಾರ ಎ ಕಂಪನಿ ಬಿ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡತ್ತೇವೆ, ಇದಕ್ಕೆ ಏನಂತ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೇವೆ. ಸಬ್ಸಿಡರಿ ಕಂಪನಿ ಅಂತ ಕರಿತೇವೆ. ಇಟ್ಸ್ 1-2 marks question for holding company and subsidiary company. Very important. 50% more than the share capital invested by 50% more than the share capital to the one company is to another company. One company is ಮತ್ತೊಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತೈತಿ, more than 50% ಇದ್ರೆ ಮಾತ್ರ ಹೋಲ್ಡಿಂಗ್ ಕಂಪನಿ ಅಂತ ಕರಿತೇವೆ. ಯಾವ್ದು ಇನ್ವೆಸ್ಟ್ ಮಾಡೈತದ ಹೋಲ್ಡಿಂಗ್ ಕಂಪನಿ ಆಗ್ತೈತಿ, ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡತ್ತೇವೆ ಅದು ಸಬ್ಸಿಡರಿ ಕಂಪನಿ ಆಗ್ತೈತಿ. ಲೆಸ್ ದನ್ 50% ಮಾಡಿದ್ರೆ ಅದು ಹೋಲ್ಡಿಂಗ್ ಕಂಪನಿ ಆಗಂಗಿಲ್ರಿ. ಅಂದ್ರೆ ಹೋಲ್ಡಿಂಗ್ ಕಂಪನಿ ಆಗ್ಬೇಕಂದ್ರೆ ಮೋರ್ ದನ್ 50% ಆಫ್ ಶೇರ್ಸ್ ಅನ್ನ ಇನ್ವೆಸ್ಟ್ ಮಾಡ್ಬೇಕಾಗ್ತೈತಿ, ಅದಕ್ಕೆ ಏನಂತ ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೇವೆ. ಟೈಪ್ಸ್ ಆಫ್ ಸಬ್ಸಿಡರಿ ಕಂಪನಿ ಅಂತ ಬರ್ತಾವು. ಟೈಪ್ಸ್ ಆಫ್ ಸಬ್ಸಿಡರಿ ಕಂಪನಿ ನೋಡಿ, ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ ಅಂಡ್ ಫುಲ್ಲಿ ಓನ್ಡ್ ಸಬ್ಸಿಡರಿ ಅಂತ ಬರ್ತೈತಿ. ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ ಅಂಡ್ ಫುಲ್ಲಿ ಓನ್ಡ್ ಸಬ್ಸಿಡರಿ ಅಂದ್ರೆ ಒಂದ್ ಕಂಪನಿ ಪಾರ್ಷಿಯಲಿ ಅಂದ್ರೆ 50% 30 lakhs ಅಷ್ಟೇ ಇನ್ವೆಸ್ಟ್ ಮಾಡೈತೆ, ಇನ್ನ ಬ್ಯಾಲೆನ್ಸ್ ಎಷ್ಟು ಇತ್ತು 20 lakhs ಬ್ಯಾಲೆನ್ಸ್ ಉಳಿತು. ಎಕ್ಸಾಂಪಲ್ ಈಗ ಹಿಂದಿನ ಕ್ವಶನ್ ಎಕ್ಸಾಂಪಲ್ ತಗೊಂಡಿದ್ದೀವಿ ನಾವು ಎ ಅಂಡ್ ಬಿ ಕಂಪನಿದ. ಅದ ಕಂಪನಿದ ಎ ಕಂಪನಿ ಏನ್ ಮಾಡೈತ್ರಿ, it will be invested 30 lakhs only and balance 20 lakhs is partially invested, means ಇನ್ನು ಬ್ಯಾಲೆನ್ಸ್ ಇರ್ತೈತಿ. ಇದಕ್ಕೆ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರಿತೇವೆ. ನಾವು ಏನಂತೇವೆ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಅಂದ್ರೆ ಇನ್ನು ಬ್ಯಾಲೆನ್ಸ್ ಏನು ಉಳಿದೈತೆ ಅದಕ್ಕೆ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರಿತೇವೆ. ಎಸ್ ಇನ್ನ ಬ್ಯಾಲೆನ್ಸ್ ಏನು ಉಳಿತು ಅಂದ್ರೆ ಅದು ಪಾರ್ಷಿಯಲಿ ಆಗಿಬಿಟ್ಟಿರ್ತೈತಿ. ಯಾಕೆ ಪಾರ್ಷಿಯಲಿ ಆಗ್ತೈತಿ ಅಂದ್ರೆ ಇನ್ನ ಬ್ಯಾಲೆನ್ಸ್ ಉಳಿದಿರ್ತೈತಿ. ಇದು ಕಂಪನಿ ಎ ಕಂಪನಿ 50 lakhs ಎಲ್ಲ ಇನ್ವೆಸ್ಟ್ ಮಾಡಿತಂದ್ರ ಅಂದ್ರೆ ಎ ಕಂಪನಿ ಎಷ್ಟಿತ್ತು, ಬಿ ಕಂಪನಿ ಶೇರ್ ಕ್ಯಾಪಿಟಲ್ 50 lakhs ಇತ್ತು. 50 lakhs ಎಲ್ಲ ಇನ್ವೆಸ್ಟ್ ಮಾಡಿತಂದ್ರೆ ಇದಕ್ಕೆ ಏನಂತೇವೆ ನಾವು ಇಲ್ಲಿ ಬ್ಯಾಲೆನ್ಸ್ ಏನು ಉಳಿಯಂಗಿಲ್ಲ. ಸೊ ಪಾರ್ಷಿಯಲಿ ಏನು ಉಳಿಯಂಗಿಲ್ರಿ. ಸೊ ಫುಲ್ ಎಲ್ಲ ಇನ್ವೆಸ್ಟ್ ಮಾಡಿತ್ತು. ಬಿ ಕಂಪನಿ ಎಷ್ಟು ಶೇರ್ ಕ್ಯಾಪಿಟಲ್ ಇತ್ತ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಏನಂತೇವೆ ನಾವು ಫುಲ್ಲಿ ಓನ್ಡ್ ಸಬ್ಸಿಡರಿ ಅಂತ ಕರಿತೇವೆ. ಫುಲ್ಲಿ ಓನ್ಡ್ ಸಬ್ಸಿಡರಿ ಆಗ್ಬೇಕಂದ್ರೆ ಎಷ್ಟು ಕ್ಯಾಪಿಟಲ್ ಐತಿ ಅಷ್ಟೆಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ರ ಏನಾಗ್ತೈತಿ ಫುಲ್ಲಿ ಓನ್ಡ್ ಸಬ್ಸಿಡರಿ ಅಂತ ಕರಿತೇವೆ. ಅದ ಪಾರ್ಷಿಯಲಿ ಅಂದ್ರೆ ಎಕ್ಸಾಂಪಲ್ ಬಿ ಕಂಪನಿದ ಶೇರ್ ಕ್ಯಾಪಿಟಲ್ ಇತ್ತು, ಶೇರ್ ಕ್ಯಾಪಿಟಲ್ ಈಸ್ 50 lakhs. A company invested or holding 30 lakhs only. 30 lakhs ಅಷ್ಟೇ ಹೋಲ್ಡ್ ಮಾಡಿತ್ತು ಅಂಡ್ ಬ್ಯಾಲೆನ್ಸ್ ಇನ್ನೆಷ್ಟು ಇತ್ತು, ಇನ್ನು ಬ್ಯಾಲೆನ್ಸ್ 20 lakhs ಬ್ಯಾಲೆನ್ಸ್ ಉಳಿತು. ಈ 20 lakhs ಅಂತ ಕರಿತೇವೆ ನಾವು ಪಾರ್ಷಿಯಲಿ ಅಂತ ಕರಿತೇವೆ. ಪಾರ್ಷಿಯಲಿ ಅಂದ್ರೆ ನಾ ಬ್ಯಾಲೆನ್ಸ್ ಉಳಿತಲ್ಲ ಇದಕ್ಕೆ ಪಾರ್ಷಿಯಲಿ ಅಂತ ಕರಿತೇವೆ. ಇನ್ನು ಫುಲ್ಲಿ ಓಲ್ಡ್ ಇದ್ರೆ ಬಿ ಕಂಪನಿ ಶೇರ್ ಕ್ಯಾಪಿಟಲ್ ಈಸ್ 50 lakhs. B company share capital is 50 lakhs. A company invested or holding 50 lakhs in B company. ಅಂದ್ರೆ 50 lakhs ಎಲ್ಲ ಇನ್ವೆಸ್ಟ್ ಮಾಡಿದಾಗ ಎಷ್ಟಿತ್ತಲ್ಲ ಅಷ್ಟೆಲ್ಲ ಫುಲ್ಲಿ ಇನ್ವೆಸ್ಟೆಡ್ ಆದ್ರೆ ಇದಕ್ಕೆ ಹೋಲಿ ಸಬ್ಸಿಡರಿ ಅಂತ ಕರಿತೇವೆ. ಇದಕ್ಕೆ ಏನಂತೀವಿ ನಾವು ಪಾರ್ಷಿಯಲಿ ಸಬ್ಸಿಡರಿ ಅಂತ ಕರಿತೇವೆ. ಪಾರ್ಷಿಯಲಿ ಸಬ್ಸಿಡರಿ ಅಂಡ್ ಇಲ್ಲಿ ಫುಲ್ಲಿ ಓನ್ಡ್ ಸಬ್ಸಿಡರಿ ಅಂತ ಕರಿತೇವೆ. ಫುಲ್ಲಿ ಓನ್ಡ್ ಸಬ್ಸಿಡರಿ ಇಲ್ಲಿ ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ. ಪಾರ್ಷಿಯಲಿ ಅಂದ್ರೆ ಇನ್ನ ಬ್ಯಾಲೆನ್ಸ್ ಉಳಿದ್ರೆ ಪಾರ್ಷಿಯಲಿ ಆಗ್ತೈತಿ. ಎಲ್ಲ ಫುಲ್ ಎಲ್ಲ 50 lakhs ಎಲ್ಲ ಇನ್ವೆಸ್ಟ್ ಮಾಡಿದಾಗ ಅದಕ್ಕೆ ಏನಂತೇವೆ ಫುಲ್ಲಿ ಓನ್ಡ್ ಸಬ್ಸಿಡರಿ ಅಂತ ಕರಿತೇವೆ. ಅಂದ್ರೆ ಶೇರ್ ಕ್ಯಾಪಿಟಲ್ದಾಗ ಶೇರ್ಸ್ ಎಷ್ಟು ಇರ್ತಾವ ಆ ಶೇರ್ದಾಗ ಡಿವೈಡ್ ಮಾಡ್ತೇವೆ. ಎಕ್ಸಾಂಪಲ್ 50 lakhs ಶೇರ್ ಅಂದ್ರೆ ಈಗ ಏನು ತಿಳ್ಕೊಂಡು 5 lakhs ಶೇರ್ ಅದ ತಿಳ್ಕೊಂಡು 5 lakhs ಶೇರ್ದಾಗ 5 lakhs ಎಲ್ಲ ಶೇರ್ನ ಯಾವ್ದ
ಎ ಕಂಪನಿ 5 lakhs ಎಲ್ಲ ಶೇರ್ನ ಏನೇನೋ ಹೋಲ್ಡ್ ಮಾಡಿತಂದ್ರೆ ಅದು ಫುಲ್ಲಿ ಓಲ್ಡ್ ಆತ. 5 lakh ಶೇರ್ದಾಗ 3 lakhs ಅಷ್ಟ ಹೋಲ್ಡ್ ಮಾಡಿತಂದ್ರೆ 5 lakh ಶೇರ್ಸ್ ಇದ್ದು 5 lakh ಶೇರ್ದಾಗ ಎ ಕಂಪನಿ ಏನು ಮಾಡೈತಿ ಓನ್ಲಿ 3 lakh ಶೇರ್ಸ್ ಅಷ್ಟ ಏನು ಮಾಡೈತಿ ಇನ್ವೆಸ್ಟ್ ಮಾಡೈತಿ ಅಥವಾ ಹೋಲ್ಡ್ ಮಾಡೈತಿ. ಅದಕ್ಕೆ ಹೇಳ್ತೀವಿ ನಾವು ಪಾರ್ಷಿಯಲಿ. ಇನ್ನ ಬ್ಯಾಲೆನ್ಸ್ 2 lakh ಶೇರ್ಸ್ ಉಳಿದಿಲ್ಲ. ಆ 2 lakh ಶೇರ್ಸ್ಗೆ ನಾವು ಏನು ಕರಿತೀವಿ ಪಾರ್ಷಿಯಲಿ. ಅಂದ್ರೆ ಬ್ಯಾಲೆನ್ಸ್ ಉಳಿದ್ರೆ ಅದಕ್ಕೆ ಮೈನಾರಿಟಿ ಕ್ಯಾಲ್ಕುಲೇಷನ್ ಬರ್ತೈತಿ. ಮೈನಾರಿಟಿ ಕ್ಯಾಲ್ಕುಲೇಷನ್ ಬರ್ಬೇಕಂದ್ರೆ ಪಾರ್ಷಿಯಲಿ ಹೋಲ್ಡ್ ಆಗಿತ್ತಂದ್ರೆ ಪಾರ್ಷಿಯಲಿ ಓಲ್ಡ್ ಆಗಿತ್ತಂದ್ರೆ ಏನು ಬರ್ತೈತಿ ಮೈನಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗ್ತೈತಿ. ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ಇನ್ ದ ಮೈನಾರಿಟಿ ಇಂಟ್ರೆಸ್ಟ್ ಇನ್ ಪಾರ್ಷಿಯಲಿ ಓನ್ಡ್ ಕಂಪನಿ. ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ ಇತ್ತಂದ್ರೆ ಪಾರ್ಷಿಯಲಿ ಓನ್ಡ್ ಇದ್ರೆ ಅಟ್ಟ ಮೈನಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬರುತ್ತೆ. ಇಟ್ ಹೆಲ್ಪ್ ಫಾರ್ ಪಾರ್ಷಿಯಲಿ ಓನ್ಡ್ ಸಬ್ಸಿಡರೀಸ್. ಓಕೆ, ಓನ್ಲಿ ಓನ್ಡ್ ಇತ್ತಂದ್ರೆ ಫುಲ್ಲಿ ಓನ್ಡ್ ಇತ್ತಂದ್ರೆ ಅಲ್ಲೇನಾಗಿಲ್ಲ ಮೈನಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬರಂಗಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ 5 marks ಕ್ವಶನ್. 1 marks 2 marks ಕ್ವಶನ್ ಡಿಸ್ಕಸ್ ಮಾಡಿದ್ರೆ ನಾವು ಮೀನಿಂಗ್ ಆಫ್ ಟೈಪ್ಸ್ ಆಫ್ ಮೀನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ ಅಂಡ್ ಸಬ್ಸಿಡರಿ ಕಂಪನಿ ಅಂಡ್ ಟೈಪ್ಸ್ ಆಫ್ ಸಬ್ಸಿಡರಿ ಕಂಪನಿ. ಟೈಪ್ಸ್ ಆಫ್ ಸಬ್ಸಿಡರಿ ಕಂಪನಿದ ಎರಡು ಬರ್ತದೆ, ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ ಅಂಡ್ ಫುಲ್ಲಿ ಓನ್ಡ್ ಸಬ್ಸಿಡರಿ ಅಂತ ಬಂತು. ಇನ್ 5 marks ಕ್ವಶನ್ ಬರ್ತೇವೆ ನಾವು minority interest calculation. Minority interest means it will be the calculation in the partially owned subsidiaries. Partially owned subsidiary ಇದ್ದಾಗ ನಾವು minority balance ಏನು ಉಳಿದೈತಿ ಆ balance ಕ minority interest ಅಂತ ಕನ್ಸಿಡರ್ ಮಾಡ್ತೇವೆ. It will be the calculation in this part. Yes, we discussing minority interest. Minority interest will be calculation or partially owned or fully owned is partially owned subsidiary. ಇದು ಯಾವಾಗ ಬರ್ತೈತೆ ಅಂದ್ರೆ ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ ಇದ್ದಾಗ ಅಷ್ಟೇ ಕ್ಯಾಲ್ಕುಲೇಷನ್ ಬರ್ತೈತಿ. ಇನ್ ಫುಲ್ಲಿ ಓನ್ಡ್ ಇದ್ದಾಗ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಎಸ್, the format ಈಗಾಗಲೇ ನೋಡ್ರಿ ಫಾರ್ಮ್ಯಾಟ್ ಯಾವ ಥರ ಇರ್ತೈತಿ. ಮೈನಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಪರ್ಟಿಕ್ಯುಲರ್ಸ್, first one total, second one majority. ಮೆಜಾರಿಟಿ ಎಲ್ಲಿ ಹೆಚ್ಚತೈತೆ ಅಂದ್ರೆ ಹೋಲ್ಡಿಂಗ್ ಕಂಪನಿ. ಯಾವ್ದು ಹೋಲ್ಡಿಂಗ್ ಕಂಪನಿದಾಗ ಮೆಜಾರಿಟಿ ಹೆಚ್ಚತೈತಿ. ದಟ್ ಈಸ್ ಹೋಲ್ಡಿಂಗ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತೇವೆ. ಹೋಲ್ಡಿಂಗ್ ಕಂಪನಿದಾಗ ಏನು ಇರ್ತೈತಿ ಮೆಜಾರಿಟಿ ಹೆಚ್ಚತೈತಿ. ಮೈನಾರಿಟಿ ಮೀನ್ಸ್ ಬ್ಯಾಲೆನ್ಸ್ ಉಳಿದು. ಮೈನಾರಿಟಿ ಮೀನ್ಸ್ ಸಬ್ಸಿಡರಿ ಕಂಪನಿದ ಇರ್ತೈತಿ. ಹೋಲ್ಡಿಂಗ್ ಕಂಪನಿದ ಸಬ್ಸಿಡರಿ ಕಂಪನಿದ ಏನಿರ್ತೈತಿ ಮೈನಾರಿಟಿ ಇಂಟ್ರೆಸ್ಟ್ ಇರ್ತೈತಿ. ಎಸ್, ಫಸ್ಟ್ ಒನ್ ವಿ ಕ್ಯಾನ್ ರೈಟ್ ದ ಶೇರ್ ಕ್ಯಾಪಿಟಲ್. ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್ ಆಫ್ ಸಬ್ಸಿಡರಿ ಕಂಪನಿ. ಶೇರ್ ಕ್ಯಾಪಿಟಲ್ ಆಫ್ ಸಬ್ಸಿಡರಿ ಕಂಪನಿ. ಸಬ್ಸಿಡರಿ ಕಂಪನಿದ ಎಷ್ಟು ಶೇರ್ ಕ್ಯಾಪಿಟಲ್ ಐತೆ ಆ ಶೇರ್ ಕ್ಯಾಪಿಟಲ್ ಮೇಲೆ ಏನು ಮಾಡೋದ ಹೋಲ್ಡಿಂಗ್ ಕಂಪನಿ ಎಷ್ಟು ಪರ್ಸೆಂಟ್ ಹೋಲ್ಡ್ ಮಾಡೈತಿ ಆ್ಯಂಡ್ ಮೈನಾರಿಟಿ ಬ್ಯಾಲೆನ್ಸ್ ಎಷ್ಟು ಉಳಿದೈತಿ. ಎಕ್ಸಾಂಪಲ್ 50 lakhs ಶೇರ್ ಕ್ಯಾಪಿಟಲ್ ಐತಿ ನಮ್ಮದು. ಬಿ ಕಂಪ್ನಿದ ಶೇರ್ ಕ್ಯಾಪಿಟಲ್ 50 lakhs ಐತಿ. 50 lakhsದಾಗ ಹೋಲ್ಡ್ ಎಷ್ಟು ಮಾಡೈತ್ರಿ ಎ ಕಂಪನಿ ಹೋಲ್ಡ್ ಬೈ ಮೆಜಾರಿಟಿ ಬೈ 30 lakhs ಆ್ಯಂಡ್ ಬ್ಯಾಲೆನ್ಸ್ ಬೈ 20 lakhs. ಅಂದ್ರೆ ಶೇರ್ ಕ್ಯಾಪಿಟಲ್ 50 ಲಕ್ಷ ಎಕ್ಸಾಂಪಲ್ ತೊಗೊಂಡಿದ್ವಿ ಎ ಕಂಪನಿ ಬಿ ಕಂಪ್ನಿದ. ಆ ಬಿ ಕಂಪ್ನಿದ ಹೋಲ್ಡಿಂಗ್ ಕಂಪನಿದ ಎಷ್ಟಿತ್ತು ಹೋಲ್ಡ್ ಮಾಡಿದಾರು 30 lakhs, ಮೋರ್ ದನ್ 50%. ದಟ್ ಈಸ್ ಮೆಜಾರಿಟಿದಾಗ ಬರೋದ. ಬ್ಯಾಲೆನ್ಸ್ ಏನು ಉಳಿದೈತದ 20 lakhs ಬ್ಯಾಲೆನ್ಸ್ ಉಳಿದೈತಿ ಅದ ಮೈನಾರಿಟಿ ಇಂಟ್ರೆಸ್ಟ್ದಾಗ ಬರೀತೀವಿ. ನೆಕ್ಸ್ಟ್ ಜನರಲ್ ರಿಸರ್ವ್ ಆಫ್ ಸಬ್ಸಿಡರಿ ಕಂಪನಿ. ಸೆಕೆಂಡ್ ಒನ್ ಜನರಲ್ ರಿಸರ್ವ್ ಆಫ್ ಸಬ್ಸಿಡರಿ company. General reserve of subsidiary company. General reserve
ಬರ್ತೇವೆ ಜನರಲ್ ರಿಸರ್ವ್ದಾಗ. ಫಸ್ಟ್ ಒನ್ ಟೋಟಲ್ ಜನರಲ್ ರಿಸರ್ವ್. ಜನರಲ್ ರಿಸರ್ವ್ ಎರಡು ಬರ್ತಾವೆ, ಪ್ರೀ ಅಕ್ವಿಸಿಷನ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್. ಪ್ರೀ ಅಕ್ವಿಸಿಷನ್ ರಿಸರ್ವ್, ಪ್ರೀ ಅಕ್ವಿಸಿಷನ್ ರಿಸರ್ವ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂತ ಬರ್ತಾವೆ. ಪ್ರೀ ಅಕ್ವಿಸಿಷನ್ ರಿಸರ್ವ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. Yes, what you mean by pre-acquisition reserve and post-acquisition? Pre-acquisition reserve का capital reserve था consider ಮಾಡ್ತಾರು. Yes, pre-acquisition reserve. What you mean by pre-acquisition? ಯಾವ ಕಂಪನಿ, ಒಂದು ಕಂಪನಿ ಎ ಕಂಪನಿ ಬಿ ಕಂಪನಿ ಮ್ಯಾಗ ಇನ್ವೆಸ್ಟ್ ಮಾಡುತ್ತಾಗ ಅದಕ್ಕಿಂತ ಮೊದಲು ಏನು ರಿಸರ್ವ್ ಇರ್ತೈತಿ ಅಂದ್ರೆ ಹೋಲ್ಡ್ ಮಾಡೋಕ್ಕಿಂತ ಮೊದಲು. ಅಕ್ವಿಸಿಷನ್ ಮೀನ್ಸ್ ಪರ್ಚೇಜ್. ಅಕ್ವಿಸಿಷನ್ ಅಂದ್ರೆ ಏನ? ಪರ್ಚೇಜ್. ಒಂದು ಕಂಪನಿ ಮತ್ತೊಂದು ಕಂಪನಿ ಪರ್ಚೇಜ್ ಮಾಡೋಕ್ಕಿಂತ ಮೊದಲು ಏನಿರ್ತೈತಿ ಅದಕ್ಕೆ ಪ್ರೀ ಅಕ್ವಿಸಿಷನ್ ಅಂತ ಕರಿತೇವೆ. ಅಂದ್ರೆ ಬಿಫೋರ್ ದ ಹೋಲ್ಡಿಂಗ್ ಆಫ್ ಸಬ್ಸಿಡರಿ ಕಂಪನಿ. ಅಂದ್ರೆ ಬಿಫೋರ್ ಹೋಲ್ಡಿಂಗ್, ಏನು ಹೋಲ್ಡ್ ಮಾಡೋಕ್ಕಿಂತ ಮೊದಲು, ಶೇರ್ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಏನಿರ್ತೈತಿ ಆ ರಿಸರ್ವ್ ಪ್ರೀ ಅಕ್ವಿಸಿಷನ್ ಅಂತ ಕರಿತೇವೆ. ಪೋಸ್ಟ್ ಅಕ್ವಿಸಿಷನ್ ಅಂದ್ರೆ ಆಫ್ಟರ್ ದ ಅರ್ನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ. ಯಾವಾಗ ಹೋಲ್ಡ್ ಮಾಡಿದ ನಂತರ ಏನು ಅರ್ನ್ ಮಾಡ್ತೇವೆ ಅಥವಾ ಏನು ಗಳಿಸ್ತೇವೆ ಅದಕ್ಕೆ ಏನಂತೇವೆ ನಾವು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ಪೋಸ್ಟ್ ಅಕ್ವಿಸಿಷನ್ ಮೀನ್ಸ್ ಆಫ್ಟರ್ ದ ಹೋಲ್ಡಿಂಗ್, ಪ್ರೀ ಅಕ್ವಿಸಿಷನ್ ಮೀನ್ಸ್ ಬಿಫೋರ್ ದ ಹೋಲ್ಡಿಂಗ್. ಅಂದ್ರೆ ಶೇರ್ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಅಥವಾ ಶೇರನ್ನು ಹೋಲ್ಡ್ ಮಾಡೋಕ್ಕಿಂತ ಮೊದಲು, ಏನು ಬೇರೆ ಕಂಪ್ನಿನಾಗ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಏನಂದ್ರೆ ಅದಕ್ಕೆ ಪ್ರೀ ಅಕ್ವಿಸಿಷನ್ ಅಂತ ಕರಿತೇವೆ. ಇನ್ವೆಸ್ಟ್ ಮಾಡಿದ ನಂತರ ಏನು ಬಂದಿರ್ತೈತೆ ಅದಕ್ಕೆ ಏನಂತೇವೆ ಆ ರಿಸರ್ವ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂತ ಕರಿತೇವೆ. ಇಟ್ ಇಸ್ ದ ಪ್ರೀ ಅಕ್ವಿಸಿಷನ್ ರಿಸರ್ವ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ನಮ್ಗೆ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಮೇಲೆ ನಾವೇನು ಕನ್ಸಿಡರ್ ಮಾಡಬೇಕು? ಪ್ರೀ ಅಕ್ವಿಸಿಷನ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್ ಕನ್ಸಿಡರ್ ಮಾಡಬೇಕು. ಈ ಎಕ್ಸಾಂಪಲ್ ನೋಡ್ರಿ. ಎಕ್ಸಾಂಪಲ್, ಎ ಕಂಪನಿ hold the shares of 3 lakhs hold the shares of 3 lakhs in B company. A company hold the shares of 3 lakhs in B company on 1/10/2018. On 1/10/2018. Okay, 1/10/2018. General reserve is given. General reserve is given 50,000. General reserve given 50,000. Okay, on 31st/3/2019. On 31st/3/2019, general reserve of rupees 80,000. General reserve of 80,000 means before acquisition. On the date of 1/10/2018, general reserve is 50,000. On the date of 1/10/2018, 2018 का ಏನಾಗೈತಿ ನಾವು ಶೇರ್ ಇನ್ವೆಸ್ಟ್ ಮಾಡಿದೆವು. ಎಷ್ಟು ಶೇರ? 3 lakhs ಶೇರ್ಸ್ ಅನ್ನ ಇನ್ವೆಸ್ಟ್ ಮಾಡಿದೆವು. ಅದಕ್ಕೆ ಯಾವ ಡೇಟ್ 1/10/2018. ಅದ್ರಾಗ ಜನರಲ್ ರಿಸರ್ವ್ ಎಷ್ಟಿತ್ತು ಅಂದ್ರೆ ಆಗ 50,000 ಇತ್ತು. ಈಗ ಏನಾಗೈತಿ ಇಯರ್ ಎಂಡ್ ಮೀನ್ಸ್ ಎಂಡ್ ಆಫ್ ದ ಇಯರ್. that general reserve is 80,000 means after the acquisition the reserve will be increased. ಎಷ್ಟು ಇನ್ಕ್ರೀಸ್ ಆತ್ರಿ? ಮೊದಲ 50,000 ಇತ್ತು, 80,000 ಆಗಿತ್ತು. ಎಷ್ಟು ಹೆಚ್ಚಾಯ್ತು? 30,000 ಇನ್ಕ್ರೀಸ್ ಆಯ್ತು. ಆ 30,000 ಅನ್ನ ಏನಂತೀವಿ ನಾವು ಪೋಸ್ಟ್ ಅಕ್ವಿಸಿಷನ್ ಅಂತ ಕರಿತೇವೆ. ಟೋಟಲ್ ಇಸ್ 80,000. ಟೋಟಲ್ 80,000 ಐತಿ. ಟೋಟಲ್ 80,000 ದಾಗ ಪ್ರೀ ಅಕ್ವಿಸಿಷನ್ 50,000 ಅಂತ ಹೇಳಿದಾರೆ. ಪ್ರೀ ಅಕ್ವಿಸಿಷನ್ ಎಷ್ಟು ಅಂತ ಹೇಳಿದಾರು? 50,000. and 31st/3/2019 ರಿಸರ್ವ್ ಎಷ್ಟೈತಿ? 80,000 ಮೀನ್ಸ್ ಈ ತರ ನಾವು ಡಿವೈಡ್ ಮಾಡ್ಕೋಬೇಕು. ಯಾವಾಗ
acquisition ಆಯ್ತು 110/2018 110/2018 ಗಿಂತ ಬಿಫೋರ್ ಏನಿತ್ತು 50,000 ಇತ್ತು ಆಫ್ಟರ್ 1/4/2018 ಇಯರ್ ಎಂಡ್ ಎಷ್ಟಾಗಿತ್ತು ಅಂತ 80,000 ಆಗಿತ್ತು ಎಷ್ಟು ಹೆಚ್ಚಾಯ್ತು 30,000 ಹೆಚ್ಚಾಗ್ತೈತಿ ಆ 30,000 ಪೋಸ್ಟ್ ಅಕ್ವಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ ಪ್ರೀ ಅಕ್ವಿಷನ್ ಅಂದ್ರೆ ಯಾವಾಗ ನಾವು ರಿಸರ್ವ್ ಏನು ಆ ಡೇಟ್ ಏನು ರಿಸರ್ವ್ ಇರ್ತೈತೆ ಅದಕ್ಕೆ ಪ್ರೀ ಅಕ್ವಿಷನ್ ಅದರ ನಂತರ ಏನು ಬರ್ತೈತದ ಪೋಸ್ಟ್ ಅಕ್ವಿಷನ್ ರಿಸರ್ವ್ ಅಂತ ಕನ್ಸಿಡರ್ ಮಾಡ್ತೀವಿ ಇದನ್ನ ಮತ್ತೆ ಕ್ವಶನ್ ಮತ್ತೆ ಡಿಸ್ಕಸ್ ಮಾಡ್ತೀವಿ ಪ್ರೀ ಅಕ್ವಿಷನ್ ಅಂದ್ರೆ ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಏನಿರ್ತೈತೆ ಅದಕ್ಕೆ ಪ್ರೀ ಅಕ್ವಿಷನ್ ಅಂತೀವಿ ಇನ್ವೆಸ್ಟ್ ಮಾಡಿದ ನಂತರ ಏನು ಆನ್ಸರ್ ಬರುತ್ತೆ ಅದಕ್ಕೆ ಪೋಸ್ಟ್ ಅಕ್ವಿಷನ್ ರಿಸರ್ವ್ ಅಂತ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಸೇಮ್ ಲೈಕ್ pre-acquisition profit and post-acquisition profit. This is surplus of third one surplus. And general reserve आयतो, share capital आयतो. In a surplus means profit and loss. Surplus of subsidiary company. Surplus of subsidiary company. First one. प्री एक्विशन सरप्लस प्री एक्विशन प्रॉफिट अतनु करीಬಹುದು सरप्लस का प्रॉफिट अतनु करीತಾರೆ प्री एक्विजिशन प्रॉफिट नेक्स्ट पोस्ट एक्विजिशन प्रॉफिट प्री एक्विजिशन प्रॉफिट एंड पोस्ट एक्विजिशन प्रॉफिट will be the goes to profit and loss ಅಂತ ಕರಿತೀವಿ ಸರ್ಪ್ಲಸ್ ಮೀನ್ಸ್ ಪ್ರಾಫಿಟ್ ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಇರ್ತೈತಿ ಪ್ರಾಫಿಟ್ ಅನ್ನ ತಗೋಬೇಕು ಎಸ್ ಪ್ರೀ ಅಕ್ವಿಷನ್ ಸೇಮ್ ಲೈಕ್ ಪ್ರೀ ಅಕ್ವಿಷನ್ ಮೀನ್ಸ್ ಬಿಫೋರ್ ದ ಹೋಲ್ಡಿಂಗ್ ಅಂಡ್ ಪೋಸ್ಟ್ ಅಕ್ವಿಷನ್ ಮೀನ್ಸ್ ಆಫ್ಟರ್ ದ ಹೋಲ್ಡಿಂಗ್ ಪ್ರಾಫಿಟ್ ಏನ ನಾವು ಹೋಲ್ಡ್ ಮಾಡೋಕ್ಕಿಂತ ಮೊದಲು ಪ್ರಾಫಿಟ್ ಎಷ್ಟಿತ್ತು ಅದು ಪ್ರೀ ಅಕ್ವಿಷನ್ ಪ್ರಾಫಿಟ್ ಅಂತ ಕರಿತೀವಿ ನಾವು ಹೋಲ್ಡ್ ಮಾಡಿದ ನಂತರ ಎಷ್ಟು ಪ್ರಾಫಿಟ್ ಬಂದಿದೆ ಅದಕ್ಕೆ ಪೋಸ್ಟ್ ಅಕ್ವಿಷನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ नेक्स्ट टोटल ಮಾಡ್ಕೋಬೇಕು ಇನ್ನು ಅಂಡರ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಫೋರ್ತ್ ಒನ್ ಅಂಡರ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡರ್ ವ್ಯಾಲ್ಯೂಯೇಷನ್ ಮೀನ್ಸ್ ಅಸೆಟ್ ವ್ಯಾಲ್ಯೂ ಅಂದ್ರೆ ಅಂಡರ್ ವ್ಯಾಲ್ಯೂ ಆಗಿತ್ತು ಅಂದ್ರೆ ಕಡಿಮೆ ಆಗಿತ್ತು ಅಥವಾ ಡಿಕ್ರೀಸ್ ಆಗಿತ್ತು ಅಂದ್ರೆ ಆ ವ್ಯಾಲ್ಯೂ ಏನಾದರೂ ಅಂಡರ್ ವ್ಯಾಲ್ಯೂಡ್ ಆಗಿತ್ತು ಅಂದ್ರೆ ಕಡಿಮೆ ಆಗಿತ್ತು ಅಂದ್ರೆ ಆ ವ್ಯಾಲ್ಯೂನ ಬರ್ಕೋಬೇಕಾಗ್ತೈತಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ ವ್ಯಾಲ್ಯೂ ಇಟ್ಟರೆ ವ್ಯಾಲ್ಯೂ ಆಗಿ ಅಂಡರ್ ವ್ಯಾಲ್ಯೂ ಆಗಿತ್ತು ಅಂದ್ರೆ ಅದನ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಟೋಟಲ್ ಮಾಡ್ಕೊಳ್ಳೋದು ಈ ಟೋಟಲ್ದಾಗ ಮೈನಸ್ ಮಾಡಬೇಕಾಗ್ತೈತಿ ಮೈನಸ್ ಎರಡು ಬರ್ತಾವು ಲೆಸ್ ಬ್ಲೂ ಬರೋವು ಲೆಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಇದ್ರೆ ಮೈನಸ್ ಮಾಡ್ಕೋಬೇಕು ಲೆಸ್ ಮಾಡಬೇಕು ಓವರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಓವರ್ ವ್ಯಾಲ್ಯೂಡ್ ಆಗಿದ್ದು ಅಂದ್ರೆ ಲೆಸ್ ಮಾಡ್ತೀವಿ ಇನ್ನೊಂದು ಲಾಸ್ ಪ್ರೀ ಅಕ್ವಿಷನ್ ಲಾಸ್ ಇತ್ತಂದ್ರೆ ಮೈನಸ್ ಮಾಡ್ಕೋಬೇಕು ಲೆಸ್ ಮಾಡಬೇಕು ಮೈನಸ್ ಅಂದ್ರೆ ಲೆಸ್ ಮಾಡಬೇಕು ನೆಕ್ಸ್ಟ್ ಏನು ಬರುತ್ತೆ ಆನ್ಸರ್ ಇದಕ್ಕೆ ನಾವು ಮೈನಾರಿಟಿ ಆ್ಯಂಡ್ ಮೆಜಾರಿಟಿ ಚಾರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಮೈನಾರಿಟಿ ಚಾರ್ಟ್ ಆ್ಯಂಡ್ ಮೆಜಾರಿಟಿ ಚಾರ್ಟ್ ಲೆಸ್ ಎರಡು ಬರ್ತಾವ್ರಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ನೆಕ್ಸ್ಟ್ ಪ್ರೀ ಅಕ್ವಿಷನ್ ಲಾಸ್ ಎರಡು ಏನಾಗ್ತಾವು ಲೆಸ್ ಆಗ್ತಾವು 4 ಪ್ಲಸ್ ಆಗ್ತಾವು ಶೇರ್ ಕ್ಯಾಪಿಟಲ್ ಆಫ್ ಸಬ್ಸಿಡರಿ ಕಂಪನಿ ಜನರಲ್ ರಿಸರ್ವ್ ಎರಡು ಬರ್ತಾವೆ ಪ್ರೀ ಅಕ್ವಿಷನ್ ರಿಸರ್ವ್ ಆ್ಯಂಡ್ ಪೋಸ್ಟ್ ಅಕ್ವಿಷನ್ ರಿಸರ್ವ್ ಸರ್ಪ್ಲಸ್ ಎರಡು ಬರ್ತಾವೆ ಪ್ರೀ ಅಕ್ವಿಷನ್ ಪ್ರಾಫಿಟ್ ಆ್ಯಂಡ್ ಪೋಸ್ಟ್ ಅಕ್ವಿಷನ್ ಪ್ರಾಫಿಟ್ ನೆಕ್ಸ್ಟ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಪ್ಲಸ್ ಆಗ್ತೈತಿ ವಿಲ್ ಬಿ ನೋಟೆಡ್ ವೆರಿ ಇಂಪಾರ್ಟೆಂಟ್ ಫಾರ್ 5 marks ಕ್ವಶನ್ ವೆರಿ ಈಸಿ ಫಾರ್ಮ್ಯಾಟ್ ಫಾರ್ ಮೈನಾರಿಟಿ ಚಾರ್ಟ್ ಮೈನಾರಿಟಿ ಕ್ವಶನ್ ಕೇಳ್ತಾರು ಫಾರ್ 5 marks ಕ್ವಶನ್ ಎವ್ರಿ ಇಯರ್ ಕ್ವಶನ್ ಇರತೈತಿ please note that minority interest format minority column is like note
ಈ ಕಾಲಮ್ ಆನ್ಸರ್ ಕೇಳಿರ್ತಾರೆ. ಓಕೆ, ಇಟ್ಸ್ ಹೆಲ್ಪ್ ಫಾರ್ 15 ಮಾರ್ಕ್ಸ್ ಕ್ವಶನ್ ಆಲ್ಸೋ. 15 ಮಾರ್ಕ್ಸ್ ಕ್ವಶನ್ ಕೂಡ ಹೆಲ್ಪ್ ಆಗ್ತಿತ್ತು. Yes, next we solving the one question RCU 2015 question paper. And ಈಗಾಗಲೇ ನಿಮ್ಮ ಸ್ಕ್ರೀನ್ ಮೇಲೆ ಕ್ವಶನ್ ಬರ್ತೈತಿ. ಆ ಕ್ವಶನ್ ಕರೆಕ್ಟ್ ಆಗಿ ಪಾಸ್ ಮಾಡಿ ಬರ್ಕೋರಿ. ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಈಸಿ ಕ್ವಶನ್ ನೋಡ್ರಿ. ಆನ್ 1/7/2015 Anand Limited purchased 8,000 shares of 10 each. 1/7/2015 Anand Limited purchased 8,000 shares of 10 each in the Babita Limited. The Babita Limited at rupees 15 per share. 15 per share का ತೋಳತಾರು 10 per share ಇರ್ತದೆ. ಎಷ್ಟು ಶೇರ್ 8,000 10 ಈಚ್ ಇದ್ದಂಗ ಅದನ್ನ ಎಷ್ಟು ತೋಳತಾರ 15 per share rupees ಅಂತ ಹೋಲ್ಡ್ ಮಾಡತಾರ. ಅಂದ್ರೆ 10 ರೂಪಾಯಿ ಶೇರ್ 15 ರೂಪಾಯಿಕ ಶೇರ್ ತಗೊಳತಾರ. The Babita Limited following the balance sheet ಕೊಟ್ಟಾರ್ರಿ. Babita Limited ದ calculate minority interest and cost of control. minority interest and cost of control ಕಂಡುಹಿಡಿಯ ಹೇಳಿದರು. Okay, first one can solve the minority interest. minority interest ಕಂಡುಹಿಡಿಯಬೇಕಂದ್ರೆ ಫಸ್ಟ್ ಶೇರ್ ಕ್ಯಾಪಿಟಲ್ ಕೊಟ್ಟಾರ ನೋಡಿ. ಶೇರ್ ಕ್ಯಾಪಿಟಲ್ ಎಷ್ಟು ಐತಿ 1 lakhs rupees ಐತಿ. reserves and surplus 60,000 and current liability is given 10,000. then asset side given non-current asset, fixed asset is given 1,20,000 and current asset is given 50,000. okay, share capital ಕೊಟ್ಟರು, reserves and surplus ಕೊಟ್ಟಾರೆ. ನೋಟ್ ನಂಬರ್ ಕೊಟ್ಟಾರು. ನೋಟ್ ನಂಬರ್ 1 ದಾಗ share capital ಎಷ್ಟು 10,000, equity shares of 10 each. 10,000 equity shares are 10 each ತಂಗ ಐತಿ. next reserves and surplus general reserve 1/4/2015. general reserve date ಕೊಟ್ಟಾರ ನೋಡಿ. general reserve 1/4/2015 means ನಮ್ದ acquisition date ಕೊಟ್ಟಾರ ನೋಡಿ. starting acquisition date is given 1/7. acquisition date is given 1/7 but 1/4/2015 ಕೊಟ್ಟಾರ ಅಂದ್ರೆ pre acquisition reserve. pre acquisition reserve is 20,000. pre acquisition reserve ಕೊಟ್ಟಾರು 20,000. profit balance of 1/4. profit balance is given 1/4, that is pre-acquisition is also pre-acquisition. 1/4 given is that pre-acquisition 24,000. and profit for the year. profit for the year means whole year is the full 1 year profit is 16,000 means one profit for the year ಕೊಟ್ಟಾರಲ್ಲ ಅದೇನಿದ್ರಿ 1 year full ಐತದ. ಅದ 1/4 to 31st 3 full whole year profit ಐತಿ. ಅದರ ನಾವು ಡಿವೈಡ್ ಮಾಡ್ಕೋಬೇಕು ಪ್ರಿ acquisition and post acquisition ಡಿವೈಡ್ ಮಾಡ್ಕೋಬೇಕು profit for the year ದಾಗ. okay, and creditors given, tangible fixed asset is given, current asset is given. okay, we can solving the question of minority chart through this chart through. we can calculating what's not given. it's not given for undervaluation and overvaluation is not given. we can solving the that format through. we can calculating minority interest. okay, minority interest calculate ಮಾಡ್ತೀವಿ. ಈ ಫಾರ್ಮ್ಯಾಟ್ ನೋಟ್ ಮಾಡ್ಕೊಂಡ್ರಿ. ಈ ಫಾರ್ಮ್ಯಾಟ್ ಇಂದ ನಾನು ಕಂಡುಕೋಬೇಕು. ಯಾವ ಕಂಪನಿ ಇದ್ದು ರೀ ಆನಂದ್ ಕಂಪನಿ ಆ್ಯಂಡ್ ಬಬಿತಾ ಲಿಮಿಟೆಡ್. ಆನಂದ್ ಕಂಪನಿ ಆ್ಯಂಡ್ ಬಬಿತಾ ಲಿಮಿಟೆಡ್ ಎರಡು ಕಂಪನಿ ಇದಾವೆ. ಆನಂದ್ ಕಂಪನಿ ಹೋಲ್ಡ್ ದ ಶೇರ್ಸ್. ಆನಂದ್ ಕಂಪನಿ ಇಸ್ ಹೋಲ್ಡಿಂಗ್ ಕಂಪನಿ. ಬಬಿತಾ ಲಿಮಿಟೆಡ್ ಇಸ್ ಸಬ್ಸಿಡರಿ ಕಂಪನಿ. ಓಕೆ, ಯಾವ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಾರೋ, ಯಾವ ಕಂಪನಿದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೋ ಅದಕ್ಕೆ ಏನಂತೇವೆ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೇವೆ. ಎಸ್, ಫಸ್ಟ್ ಒನ್ we can solving the what minority interest. okay, particulars total. this is holding company. which is holding company? holding company is majority is considered as a company. Anand company is holding company, that is majority. and which is subsidiary company? subsidiary company is Babita Limited.
that is minority interest. Minority the consider ಮಾಡ್ತೇವೆ. Anand Limited is majority and Babita Limited is minority. Okay, first we can write first one. What writing? Share capital of subsidiary company. Which is subsidiary company? That is Babita Limited. Balance sheet is given in the question. Share capital of Babita Limited. Share capital is 1 lakhs is given in the question. Question daga ಕೊಟ್ಟಾರ ನೋಡ್ರಿ ಎಷ್ಟು ಕೊಟ್ಟಾರು share capital 1 lakhs total is given. That total we can calculating holding company and subsidiary company ದಾಗ share ದಾಗ divide ಮಾಡಬೇಕು. ನೋಡಿ total shares ಎಷ್ಟಿದ್ದು 10,000 equity shares ಇದ್ದು. Total shares are 10,000 and 8,000 will be purchased by Anand Limited. Total 10,000 equity shares. Question ದಾಗ ಕೊಟ್ಟಾರ ನೋಡ್ರಿ 10,000 equity shares of rupees 10 each. Note number 1 ದಾಗ ಐತಿ ನೋಡ್ರಿ 10,000 equity shares ಇದ್ದು total 10,000 ದಾಗ 8,000 ಯಾರು ತಗೊಂಡರು 8,000 shares starting ಕೊಟ್ಟಾರ ನೋಡ್ರಿ question ದಾಗ starting ಕೊಟ್ಟಾರು A Limited is purchased or A Limited hold by 8,000 shares. 8,000 shares A Limited purchase ಮಾಡಿದರು. ಇನ್ ಬ್ಯಾಲೆನ್ಸ್ ಎಷ್ಟು ಉಳಿತ್ರಿ Babita Limited ಬ್ಯಾಲೆನ್ಸ್ 10,000 ಇದ್ದು 10,000 8,000 ಹೋದ್ರೆ ಬ್ಯಾಲೆನ್ಸ್ ಎಷ್ಟು ಇತ್ತು 2,000. ಓಕೆ ದಟ್ ಈಸ್ ಟು ಬಿ ಕನ್ಸಿಡರ್ ಆಸ್ ಎ ರೇಷಿಯೋ ಥ್ರೂ ರೇಷಿಯೋ ವೈಸ್ ಮಾಡ್ಕೋಬೇಕು 8:2 ಬಿಕಾಸ್ 30 is cancel 30 cancel ಆಯ್ತು ಎಷ್ಟಾಯ್ತು 2 8:2 can be reduced 2 1s are 2 4s are ಇದನ್ನ ಇಟ್ಟು ನಡೀತೈತಿ 8:2 ಇಟ್ಟು ಅಂದ್ರೂ ನಡೀತೈತಿ. ಬಟ್ ನಮ್ಮ ಕಡೆ ರೇಷಿಯೋ ಮಾಡ್ಬೋದು 2 ಒಂದೇ 2 4 ನಾವೇನು ಮಾಡ್ಬೋದು ರೆಡ್ಯೂಸ್ ಮಾಡ್ಕೋಬಹುದು. ಸೊ ದ್ಯಾಟ್ ಈಸ್ ದ ರೇಷಿಯೋ 4:1. ದಟ್ ಈಸ್ ಹೋಲ್ಡಿಂಗ್ ಕಂಪನಿ 4 ಆ್ಯಂಡ್ ಸಬ್ಸಿಡರಿ ಕಂಪನೀಸ್ 1 ಶೇರ್. ಅಂದ್ರೆ ಹೋಲ್ಡಿಂಗ್ ಕಂಪ್ನಿದ 4 ಶೇರ್ ಐತಿ, ಸಬ್ಸಿಡರಿ ಕಂಪ್ನಿದ 1 ಶೇರ್ ಐತಿ. ಈ ಶೇರ್ ಥ್ರೂ ಡಿವೈಡ್ ಮಾಡ್ಕೋಬಹುದು. ಈ ಶೇರ್ ಹೆಂಗ್ ಗೊತ್ತಾತ್ರಲ್ಲ ಟೋಟಲ್ ಶೇರ್ ಕ್ಯಾಪಿಟಲ್ ಆಫ್ ಸಬ್ಸಿಡರಿ ಕಂಪನಿ 10,000 ಶೇರ್ಸ್ ಇದ್ದು 10,000 ಶೇರ್ಸ್ 8,000 ಶೇರ್ಸ್ ಆನಂದ್ ಲಿಮಿಟೆಡ್ ಅಕ್ವೈರ್ಡ್ ಮಾಡಿದವರು. ಬ್ಯಾಲೆನ್ಸ್ 2,000 shares will be the B Limited. B Limited means Babita Limited. Okay, it will be the dividing the ratio through. So 1 lakhs into 4/5. How to 5? Total is 5. 4 plus 1 total 5. 4/5 and 1 lakhs into 1/5 dividing the shares through. So 80,000 of Anand Limited and 20,000 of Babita Limited. 80,000 and 20,000 dividing the ratio through. Ratio calculate ಮಾಡಿದೆವು. Total 10,000 shares ಇದ್ದು 10,000 ದಾಗ 8,000 ಕ್ವಶನ್ ದಾಗ ಕೊಟ್ಟ. ಇನ್ ಬ್ಯಾಲೆನ್ಸ್ ಎಷ್ಟು? ಬ್ಯಾಲೆನ್ಸ್ ಇಸ್ ಮೈನಾರಿಟಿ ಶೇರ್ಸ್ ಇದ್ದು. ಸೊ 1 lakh ಶೇರ್ ಕ್ಯಾಪಿಟಲ್ ಇದೆ. The share capital 1 lakhs ಇತ್ತು. 1 lakhs ದಾಗ 80,000 and 20,000 ರೇಷಿಯೋ ಥ್ರೂ ಡಿವೈಡ್ ಮಾಡಿದೆವು. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಮಾಡ್ಬೇಕು ನಾವು ರಿಸರ್ವ್ಸ್. ದಟ್ ಈಸ್ ಸೆಕೆಂಡ್ ಒನ್ ರಿಸರ್ವ್. ಇದು ರೇಷಿಯೋ ನೋಟ್ ಮಾಡ್ಕೊರಿ, ವೆರಿ ಇಂಪಾರ್ಟೆಂಟ್. ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಇನ್ ದ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ರೇಷಿಯೋ ಕಂಡುಹಿಡಿದ್ರೆ ಮಾಡಿದೆವು ನಾವು. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ರಿಸರ್ವ್ಸ್ ಆಫ್ ಸಬ್ಸಿಡರಿ ಕಂಪನಿ. ರಿಸರ್ವ್ಸ್ ಬರಿಬೇಕು. ರಿಸರ್ವ್ಸ್ 2 ರಿಸರ್ವ್ ಬರ್ತಾವೆ. ಪ್ರೀ ಅಕ್ವಿಜಿಷನ್ ರಿಸರ್ವ್ and post acquisition reserve. Pre acquisition reserve and post acquisition reserve. Pre acquisition reserve and post acquisition reserve. We can in the question given the reserve ata kotta nodri general reserve ata kotta notes da note number 2 da kottaru general reserve on 1/4/2015. 1/4 is given, that is pre acquisition, because 1/7 is the date is acquisition date. ಅಂದ್ರೆ ನಾವು ಇನ್ವೆಸ್ಟ್ ಮಾಡಿದ ಡೇಟ್ 1/7 ಐತಿ. ಸೊ 1/4 ಕೊಟ್ಟಾರಲ್ಲ ಆ 4 ಕ ಏನೈತಿಲ್ಲ ಪ್ರಿ ಅಕ್ವಿಷನ್ ರಿಸರ್ವ್ ಆಗ್ತೈತಿ. ಸೊ ಪ್ರಿ ಅಕ್ವಿಷನ್ ರಿಸರ್ವ್ ಇಸ್ ಗಿವನ್ 20,000. ಟೋಟಲ್ ರಿಸರ್ವ್ ಇಸ್ ಗಿವನ್, ದಟ್ ಈಸ್ ಫುಲ್ಲಿ
ಪ್ರೀ ಅಕ್ವಿಷನ್ ಏನು ಕೊಟ್ಟಾರಲ್ಲ ಪ್ರೀ ಅಕ್ವಿಷನ್ ರಿಸರ್ವ್ ಐತಿ ಪೋಸ್ಟ್ ಅಕ್ವಿಷನ್ ರಿಸರ್ವ್ ಕೊಟ್ಟೇ ಇಲ್ಲ ನಮಗೆ post acquisition reserve is not given in the question. Okay, pre acquisition reserve is 20,000. Okay, 20,000 divided in the ratio. Okay, ratio through divide ಮಾಡಿ yes 16,000 and 4,000. How to calculate? You already know that 20,000 into 4 by 5, 20,000 into 1 by 5 is not given the post acquisition reserve. Post acquisition reserve question daga kottilla dash ittideu. So pre acquisition reserve is given, date is given 1/4/2015 date kottaru or date wise divide madideu. Next, profit for the profit balance given, that is third one, that is surplus of subsidiary company. Surplus of subsidiary company. Surplus is given. Surplus the now first pre acquisition profit, pre acquisition profit and post acquisition profit. It will be the dividing in pre acquisition profit and post acquisition profit divide ಮಾಡ್ಕೊತೇವೆ. First one pre acquisition given that date ಕೊಟ್ಟಾರ ನೋಡ್ರಿ 1/4/2015, that given that pre acquisition profit is given in the question ದಾಗ ಕೊಟ್ಟಾರ ನೋಡ್ರಿ profit balance of 1/4/2015, pre acquisition profit is 24,000, means 24,000, that is pre acquisition profit. Pre acquisition profit ಕೊಟ್ಟಾರು 24,000 divide in the ratio through divide ಮಾಡ್ಕೊರಿ. And pre acquisition profit is given including in the profit for the year 2000, profit for the year rupees 16,000. ಇದ್ರಾಗ ಇನ್ನು 16,000 ಪ್ರಾಫಿಟ್ ಕೊಟ್ಟಾರ ಹೋಯ್ತ್ರಿ. ಇದ್ರಾಗ ಪ್ರೀ ಅಕ್ವಿಷನ್ ಐತಿ ಪೋಸ್ಟ್ ಅಕ್ವಿಷನ್ ಐತಿ. ಇದು 16,000 ಏನ್ ಕೊಟ್ಟಾರ ಅಂದ್ರೆ ಪ್ರಾಫಿಟ್ ಫಾರ್ ದ ಇಯರ್ ಅಂತ ಕೊಟ್ಟಾರ. ಪ್ರಾಫಿಟ್ ಫಾರ್ ದ ಇಯರ್, ಪ್ರಾಫಿಟ್ ಫಾರ್ ದ ಇಯರ್ ಅಂದ್ರೆ ಒಂದು ಇಯರ್ ಪ್ರಾಫಿಟ್ ಐತ್ರಿ ಇದು, ಕರೆಕ್ಟಾ? ಇದು ಈ ಪ್ರಾಫಿಟ್ ದಾಗ ಏನೈತೆ ಅಂದ್ರೆ ಪ್ರೀ ಅಕ್ವಿಷನ್ ಪ್ರಾಫಿಟ್ ಇನ್ಕ್ಲೂಡ್ ಐತೆ, ಪೋಸ್ಟ್ ಅಕ್ವಿಷನ್ ಪ್ರಾಫಿಟ್ ಇನ್ಕ್ಲೂಡ್ ಐತೆ. ಇದು ಹೆಂಗ್ ಕೊಟ್ಟಿರೋದು ಪ್ರಾಫಿಟ್ ಬ್ಯಾಲೆನ್ಸ್ ಆನ್ 1/4/2015 ಅಂತ ಕೊಟ್ಟಿರಿ. ಇದೇನಿತ್ತು 24,000 ಪ್ಯೂರ್ಲಿ ಪ್ರೀ ಅಕ್ವಿಷನ್. ಇದಕ್ಕಿಂತ ನಾವು ಪ್ರೀ ಅಕ್ವಿಷನ್ ಅಂತ ಕನ್ಸಿಡರ್ ಮಾಡ್ತೇವೆ, ಯಾಕಂದ್ರೆ ಡೇಟ್ ಕೊಟ್ಟಾರ ನಮಗೆ. ಏನು ಡೇಟ್ ಕೊಟ್ಟಾರು? 1/4/2015 ಪ್ರಾಫಿಟ್ ಐತೆ, ದಟ್ ಈಸ್ ಪ್ಯೂರ್ಲಿ ಪ್ರೀ ಅಕ್ವಿಷನ್. ಬಟ್ ದಿಸ್ ಈಸ್ ಗಿವನ್ ಪ್ರಾಫಿಟ್ ಫಾರ್ ದ ಇಯರ್ ಈಸ್ ಗಿವನ್ 1 year profit, that is 16,000. It will be dividing the pre acquisition as well as post acquisition. ಇದ್ರಾಗ ನಾವು ಡಿವೈಡ್ ಮಾಡ್ಕೋಬೇಕು. ಪ್ರೀ ಅಕ್ವಿಷನ್ ಎಷ್ಟೈತಿ, ಪೋಸ್ಟ್ ಅಕ್ವಿಷನ್ ಎಷ್ಟೈತಿ. we can dividing the date wise divide ಮಾಡ್ಕೋತೀವಿ. ಪ್ರೀ ಅಕ್ವಿಷನ್ ಅಂಡ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಎದ್ರಾಗ ಡಿವೈಡ್ ಮಾಡ್ಕೋಬೇಕು ಹೇಳ್ರಿ. ಈ 24,000 ದಾಗ ಅಲ್ಲ, ಇದ್ರಾಗ 16,000 ಏನು ಪ್ರಾಫಿಟ್ ಐತಲ್ಲ, ಈ 16,000 ಪ್ರಾಫಿಟ್ ಆಗಿ ಮಾಡ್ಬೇಕಾಯ್ತು. ಯಾಕಂದ್ರೆ ಪ್ರಾಫಿಟ್ ಫಾರ್ ದ ಇಯರ್ ಅಂತ ಕೊಟ್ಟಾರ. ಇದು ಇಯರ್ಲಿ ಪ್ರಾಫಿಟ್ ಐತಿ, ಇದು ಒಂದು ವರ್ಷದ ಐತಿ. ಈ ವರ್ಷದ ಪ್ರಾಫಿಟ್ ನಾವೇನು ಡಿವೈಡ್ ಮಾಡಬೇಕು? ಪ್ರೀ ಅಕ್ವಿಷನ್ ಅಂಡ್ post acquisition. That is given that post acquisition date is given. Date, what is the date given? 1/7/2015. 1/7/2015 date is given in the question. Question ದ ಕೊಟ್ಟರು 1/7/2016 acquisition date again. ಈ ಡೇಟ್ ಇಂದ ಇಯರ್ ಎಂಡ್ ತನಕ ಪೋಸ್ಟ್ ಅಕ್ವಿಷನ್ ಅಂತೈತಿ. ಈ ಡೇಟ್ ಇಂದ 1/7 ದಿಂದ 31/3/2016 ಇಲ್ಲಿಂದ ಇಲ್ಲಿ ತನಕ ಏನಂತೈತಿ ನಾವು ಪೋಸ್ಟ್ ಅಕ್ವಿಷನ್ ಅಂತ ಕರಿತೇವೆ. ಯಾಕಂದ್ರೆ ಅಕ್ವಿಷನ್ ಡೇಟ್ ಇಸ್ ಗಿವನ್. ಅಕ್ವಿಷನ್ ಅಂದ್ರೆ ಪರ್ಚೇಸ್ ಡೇಟ್, ಅಂದ್ರೆ ಕಂಪನಿ ನಾವು ಯಾವಾಗ ಪರ್ಚೇಸ್ ಮಾಡಿದೇವಲ್ಲ ಆ ಡೇಟ್ ಕೊಟ್ಟ 1/7/2015 ಮೀನ್ಸ್ ಇಲ್ಲಿಂದ ಇಯರ್ ಎಂಡ್ 31 ಮಾರ್ಚ್ ತನಕ ನಾವೇನು ಕನ್ಸಿಡರ್ ಮಾಡ್ತೇವೆ? ಪೋಸ್ಟ್ ಅಕ್ವಿಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ಅಂದ್ರೆ ಈ ಡೇಟ್ದಿಂದ ಪೋಸ್ಟ್ ಅಕ್ವಿಷನ್ ಸ್ಟಾರ್ಟ್ ಆಗ್ತೈತೆ. ಸೊ 7, 8, 9, 10, 11, 12, 1, 2, 3 means 9 months, that is post acquisition ಅಂತ ಕನ್ಸಿಡರ್ ಆಗ್ತೈತೆ. 9 months means ಇಲ್ಲಿಂದ 1/7 to 31 ಮಾರ್ಚ್ ತನಕ
post acquisition is 9 months calculation and before 1417 ಇಲ್ಲಿಕ್ಕಿಂತ ಓಪನಿಂಗ್ ಡೇಟ್ ಇರ್ತೈತಿಲ್ಲ ಅದಕ್ಕೆ ಮುಂಚಿನ ಏನಾಗ್ತೈತಿ 17 ಅಕ್ವಿಷನ್ ಡೇಟ್ ಕೊಟ್ಟಾರ 17/2015 ಅಕ್ವಿಷನ್ ಡೇಟ್ ಕೊಟ್ಟಾರ 17 ಅಂದ್ರೆ ಇದ್ರ ಹಿಂದಿನ ಡೇಟ್ ಎಲ್ಲ ಏನಿರ್ತೈತಿ ಅದ ಪ್ರೀ ಅಕ್ವಿಷನ್ ಇರ್ತೈತಿಲ್ಲ ಸೊ ಓಪನಿಂಗ್ ಡೇಟ್ ಈಸ್ 1/4/2015 opening date means starting date is the financial start from 1/4 so 1/4 to 31st 1/4 to 1/7 that is considered as a pre-acquisition ಈ ಡೇಟ್ ಇಂದ ಈ ಡೇಟ್ ತನಕ ಯಾಕಂದ್ರೆ 1/7 ಗೆ ಏನಾಗೈತಿ post acquisition ಆಗೈತಿ and 1/4 ಅಂದ್ರೆ 1/4 means financial start 1/4 to 1/7 ಇದೇನಾಗ್ತೈತಿ ಪ್ರೀ ಅಕ್ವಿಸಿಷನ್ ಅಂತ ಕನ್ಸಿಡರ್ ಮಾಡ್ತೇವೆ ಪ್ರೀ ಅಕ್ವಿಸಿಷನ್ ರಿಸರ್ವ್ ಅಂತ ಪ್ರೀ ಅಕ್ವಿಷನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ ಪ್ರೀ ಅಕ್ವಿಷನ್ ಪ್ರಾಫಿಟ್ ಎಲ್ಲಿಂದ 1/4 to 1/7 ಡೇಟ್ ನೋಡಿ ಪ್ರೀ ಅಕ್ವಿಷನ್ ಡೇಟ್ ಎಷ್ಟಾಗ್ತಾವು ಏಪ್ರಿಲ್ ಮೇ ಜೂನ್ ಜುಲೈ 1/7 is post acquisition ಆಯ್ತು ಸೊ 1/4 to 1/7 so 4 5 6 that is 3 months is considered as a pre acquisition 3 months is considered as a pre acquisition and 9 months is considered as a post acquisition so 16,000 ದಾಗ ಏನು ಮಾಡ್ರಿ ಕ್ಯಾಲ್ಕುಲೇಟ್ ಮಾಡ್ಕೊರಿ 16,000 into 3/12 16,000 into 9/12 16,000 to 3/12 means 3 months calculation total 12 months so 3/12 for pre-acquisition 16,000 to 9/12 that post acquisition okay calculate ಮಾಡ್ರಿ pre-acquisition and post acquisition calculation as profit for the year is 16,000 is a yearly profit we can divide it is pre-acquisition and post-acquisition in 16,000 ಈ 16,000 ನಾವು ಡಿವೈಡ್ ಮಾಡ್ಕೋಬೇಕು ಈ 24,000 ಅಂತೂ pre-acquisition ಪ್ಯೂರ್ಲಿ pre-acquisition ಅಂತ ಯಾಕೆ pre-acquisition ಈತದ ಡೇಟಾ ಕೊಟ್ಟಾರ ನಮ್ಗೆ 1/4/2015 ಅಂತ ಡೇಟ್ ಕೊಟ್ಟಾರು ಮೀನ್ಸ್ 24,000 fully pre-acquisition and 16,000 is given yearly profit means 1 year profit that will be the considered as a pre and post ಇದ್ರಾಗ ಡಿವೈಡ್ ಮಾಡ್ಕೋಬೇಕು ನಾವು ಪ್ರೀ ಅಂಡ್ ಪೋಸ್ಟ್ ಈ 16,000 ನಮಗೆ ಡೇಟ್ ಕೊಟ್ಟಿರು 1/7/2015 ಅಕ್ವಿಷನ್ ಡೇಟ್ ಕೊಟ್ಟಿರು ಇದಕ್ಕಿಂತ ಮೊದಲು ಇದ್ದದಲ್ಲ ಪ್ರೀ ಇದು 1/7 ದಿಂದ ಇಯರ್ ಎಂಡ್ ತನಕ ಇದ್ದದಲ್ಲ ಪೋಸ್ಟ್ 1/7 to 31st ಮಾರ್ಚ್ ತನಕ ಪೋಸ್ಟ್ ಆಯ್ತು ಸೊ 1/7 to 31st ಮಾರ್ಚ್ ಎಷ್ಟು ಮಂತ್ ಆಯ್ತು 9 months ಕ್ಯಾಲ್ಕುಲೇಷನ್ ಆಯ್ತು 9 months ಕ್ಯಾಲ್ಕುಲೇಷನ್ ಮೀನ್ಸ್ ದಟ್ ಈಸ್ ಪೋಸ್ಟ್ ಅಕ್ವಿಷನ್ ದಟ್ ಈಸ್ 1/4 means starting date ಅಂದ್ರೆ ಫೈನಾನ್ಸಿಯಲ್ ಸ್ಟಾರ್ಟ್ ಆಗ್ತೈತಿ 1/4/2015 to 1/7 means acquisition date 1/7 ಇಲ್ಲಿಂದ ಇಲ್ಲಿ ತನಕ ಇರತೈತಿ ಪ್ರೀ ಅಕ್ವಿಷನ್ ಅಂತ ಕರಿತೇವೆ ಸೊ 1/4 to 1/7 3 months calculation that is 16,000 into 3/12 4,000 that is pre-acquisition and 16,000 into 9/12 that is 12,000 that is post acquisition amount that is pre-acquisition is total it pre-acquisition total ಮಾಡಿ ಬರಬೇಕು 24,000 pre-acquisition amount is 24,000 plus 4,000 total 28,000 total 28,000 is pre-acquisition reserve ಎರಡು ಬಂದು 24,000 1/4 the and pre-acquisition reserve of 16,000 ಡಿವೈಡ್ ಮಾಡಿದ್ರಲ್ಲ ಅಮೌಂಟ್ ದ 4,000 total 28,000 pre-acquisition reserve ಆಯ್ತು and post acquisition reserve is you can calculated 12,000 post acquisition reserve is 12,000 ಇದನ್ನ ವರ್ಕಿಂಗ್ ನೋಡಿದಾಗ ನೋಟ್ ಮಾಡ್ಕೊರಿ calculation of pre-acquisition and post-acquisition calculation pause ಮಾಡಿ ನೀವು pre-acquisition and post-acquisition calculation note ಮಾಡ್ಕೊಳ್ಳಿ profit balance 24,000 plus 4,000 that is the 28,000 total pre-acquisition ಆಯಿತು next
ಪ್ರಾಫಿಟ್ ಫಾರ್ ದ ಇಯರ್ 16,000 ಕೊಟ್ಟಿರೋ 16,000 4,000 ಆ್ಯಂಡ್ 12,000 ಡಿವೈಡ್ ಮಾಡಿದೆವು. ಇದೇನಾಗೈತಿ ಪ್ರೀ ಎಕ್ವಿಷನ್ ಆ್ಯಂಡ್ ಪೋಸ್ಟ್ ಎಕ್ವಿಷನ್ ಕ್ಯಾಲ್ಕುಲೇಷನ್ ಐತಿ. ಪಾಸ್ ಮಾಡಿ ನೀವೇನು ಮಾಡ್ಕೋಬೋದು, ಇದನ್ನ ರೆಕಾರ್ಡ್ ಮಾಡ್ಕೋಬೋದು, ಬರ್ಕೋಬೋದು. Yes, we can calculate pre-acquisition and post-acquisition profit, that is 24,000 and plus 4,000, 28,000, and post-acquisition profit is 12,000. Dividing the ratio is already calculated, 4:1. So dividing 28,000 divided by 4/5, 22,400 and 5,600. 28,000 into 4/5, 28,000 into 1/5. That same calculation post acquisition, that is 12,000 into 4/5, 12,000 into 1/5. So 12,000 9,600 and 2,400. That is the calculation of pre-acquisition and post-acquisition calculations. Next, no undervaluation and overvaluations. So total it, that is considered as a, this answer means last answer is considered as a minority calculation. So total it fast, that is total is 1,20,000, 4,48,000 plus 21,60,000. 1,60,000, that is 80,000 plus 16,000. 1,16,000 plus 96,000 plus 22,400 plus 9,600. 1,28,000. 1,28,000. 20,000 plus 4,000 plus 5,600 plus 2,400. 32,000. That is considered as a minority answer. This is the minority interest. Minority interest is 32,000. This is the minority answer. We can solve next one, cost of control. That is second question. Question the ಎರಡು ಕೇಳಿದರು, minority interest and cost of control. Cost of control ಕಂಡುಹಿಡಿಯಬೇಕಾದ್ರೆ ನಾವು ಕ್ಯಾಲ್ಕುಲೇಟರ್ ಮಾಡ್ಕೋಬೇಕಾಗ್ತೈತಿ. ಎಸ್ ತಿಳಿದ ರೆಕಾರ್ಡ್ ಮಾಡ್ಕೊರಿ. ಇದನ್ನ ನೀವು ಏನು ಮಾಡ್ರಿ, ಪಾಸ್ ಮಾಡಿ ಎಲ್ಲ ಏನು ಮಾಡ್ಕೊರಿ, ಎಂಟ್ರಿ ಮಾಡ್ಕೊರಿ. ಓಕೆ, ವಿ ಡಿಸ್ಕಸ್ಸಿಂಗ್ ನೆಕ್ಸ್ಟ್ ಕಾಸ್ಟ್ ಆಫ್, ಎಸ್ ವಿ ಡಿಸ್ಕಸ್ಸಿಂಗ್ cost of control in the second calculation. In the question given minority interest and cost of control. Cost of control calculate ಮಾಡಬೇಕಂದ್ರೆ ಕ್ವೆಶ್ಚನ್ ಏನು ಕೊಟ್ಟಾರಂದ್ರೆ Anand Limited purchased 8,000 shares of rupees 10 each. In the Babita Limited is 15 per share. Means 8,000 shares will be purchased. Anand Limited purchased 8,000 shares. 8,000 shares from Babita Limited. 10 each share 15 each purchase ಮಾಡಿದ್ದಾರೆ. 1 share 10 ರೂಪಾಯಿ ಇತ್ತು, 15 ರೂಪಾಯಿ ಪರ್ಚೇಸ್ ಮಾಡಿದಾರ್ರಿ. ಸೊ 15 each ದಾಗ ಕ್ಯಾಲ್ಕುಲೇಷನ್ ಮಾಡ್ಕೊರಿ. 8,000 shares into 15 each ಎಷ್ಟು ಪರ್ಚೇಸ್ ಮಾಡಿದಾರು? ಆನಂದ್ ಲಿಮಿಟೆಡ್ ಬಬಿತಾ ಲಿಮಿಟೆಡ್ ಶೇರ್ ಅನ್ನ ಪರ್ಚೇಸ್ ಮಾಡತ್ತಾರ. ಎಷ್ಟು ರೂಪಾಯಿ ಆಯ್ತಾ? 10,000 ಶೇರ್, 10 rupees ಶೇರ್ ಇತ್ತು, ಬಟ್ 15 rupees ಪರ್ಚೇಸ್ ಮಾಡತ್ತಾರು. ಸೊ 8,000 into 15 ಎಷ್ಟಾಯ್ತು ನೋಡ್ರಿ,
1,20,000, that is unlimited purchased, and book value of share. Book value means face value होता करीतो ना, face value of share, face value of share, that is 8,000 shares of rupees 10 each. One share का face value means true value ಅಂದ್ರೆ book value ಎಷ್ಟಿತ್ತು ಆ book value ಅನ್ನು ನಾವು ಬರಿತೇವೆ. book value of shares is 10 each, so 8,000 into 10, so 80,000, that is minus it. ಇದನ್ನ ಮೈನಸ್ ಮಾಡ್ರಿ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಶೇರ್, ಮಾರ್ಕೆಟ್ ವ್ಯಾಲ್ಯೂ ಅಂತ ಇಶ್ಯೂಡ್ ಶೇರ್ ಕಿಂತ ಫೇಸ್ ವ್ಯಾಲ್ಯೂ ಶೇರ್ ಅನ್ನ ಮೈನಸ್ ಮಾಡ್ರೆ ಏನು ಆನ್ಸರ್ ಬರುತ್ತೆ. ಇದಕ್ಕೇನಂತ ನಾವು ಕಾಸ್ಟ್ ಆಫ್ ಕಂಟ್ರೋಲ್ ಅಂತ ಕರಿತೇವೆ ಅಥವಾ ಗುಡ್ವಿಲ್ ಅಂತ ಕರಿತೇವೆ. ಕಾಸ್ಟ್ ಆಫ್ ಕಂಟ್ರೋಲ್ ಆರ್ ಗುಡ್ವಿಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಗುಡ್ವಿಲ್ ಈಸ್ 40,000 ಗುಡ್ವಿಲ್ ಬಂತು ಅಂದ್ರೆ 15 rupees ಶೇರ್ ಇದು 15 rupees ಪರ್ಚೇಸ್ ಮಾಡಿದ್ರು, ಅಕ್ವೈರ್ ಮಾಡಿದ್ರು. ಅಕ್ವೈರ್ ಮೀನ್ಸ್ ಪರ್ಚೇಸ್. ಎಷ್ಟು ಫೇಸ್ ವ್ಯಾಲ್ಯೂ ಇತ್ತು ಅದ್ರದ್ದು ಮೇನ್ ಫೇಸ್ ವ್ಯಾಲ್ಯೂ ಇಸ್ 10 rupees ಶೇರ್ ಇತ್ತು. ಸೊ ಏನು ಡಿಫ್ರೆನ್ಸ್ ಐತಿ ಆ 5 rupees, 8,000 into 5 ಮಾಡಿದ್ರು ಬರ್ತೈತಿ. ಡೈರೆಕ್ಟ್ ಏನು ಬರ್ತೈತಿ 40,000 ಆನ್ಸರ್ ಬರ್ತೈತಿ. ಸೊ ಬ್ಯಾಲೆನ್ಸ್ ಏನು ಕಾಸ್ಟ್ ಆಫ್ ಕಂಟ್ರೋಲ್ ಎಷ್ಟೈತಿ ಅಂದ್ರೆ ಆ ಕಂಪನಿ ಏನು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದಾರಲ್ಲ ಅದಕ್ಕೇನಂತ ನಾವು ಗುಡ್ವಿಲ್ ಅಂತ ಕನ್ಸಿಡರ್ ಮಾಡ್ತೇವೆ. Yes, we discussing another one question. It will be coming on the screen laga right nodri. Second question, X Limited acquired 75% of shares, 75 more than 50% again. X Limited acquired the shares of 75% of shares in Y Limited on 110 is given the acquired date 110/2015. 110/2015 का purchase की at ₹15 per share. One share का 15 rupees आयते. The following the statement of assets and liability of Y Limited. Y Limited the balance sheet ಕೊಟ್ಟರು ನೋಡಿ. ಕ್ವೆಶ್ಚನ್ ದಾಗ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಲ್ಲ ಕೊಟ್ಟರು ನೋಡ್ರಿ. ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1,50,000 equity shares of rupees 10 each. 1,50,000 shares ಅದಾವು, 10 each ದಂಗ ಶೇರ್ ಐತಿ. and X Limited 75% acquired ಮಾಡಿದೆ. X Limited acquired by 75%, 15 each ದಂಗ ಅಂದ್ರೆ ಒಂದು ಶೇರ್ 15 ರೂಪಾಯಿ ದಂಗ ಇದಾರು ಮಾಡೈತ್ರಿ, ಅಕ್ವೈರ್ ಮಾಡೈತಿ. ಅವ್ನು ಡೇಟು ಕೊಟ್ಟಾರ 110 ಅಕ್ವೈರ್ ಮಾಡಿದ. ನೆಕ್ಸ್ಟ್ ಜನರಲ್ ರಿಸರ್ವ್ ಡೇಟ್ ಕೊಟ್ಟಾರ ನೋಡಿ. ಜನರಲ್ ರಿಸರ್ವ್ 1/4/2015 3 lakhs and profit and loss on 1/4/2015. Profit and loss also given 1,50,000. Current year profit, current year means is profit for the year. Profit for the year profit is 1,50,000. Okay, 1,50,000 also given profit for the year. And preliminary expense is also given. Preliminary expense, that is a expense ಅಂತ ಕರಿತೇವೆ. ಅದಕ್ಕೆ ಯಾವ ಎಕ್ಸ್ಪೆನ್ಸ್ ಕರಿತೇವೆ ಫಿಕ್ಟಿಷಿಯಸ್ ಅಸೆಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಇಟ್ ವಿಲ್ ಬಿ ಮೈನಸ್ ಫಿಕ್ಟಿಷಿಯಸ್ ಅಸೆಟ್ preliminary expense, that is 75,000. okay, next you can solving that. ನೋಡಿ current liability ಕೊಟ್ಟವರು tangible asset debtors it cannot be used. Calculate minority interest ಅಂತ ಹೇಳಿದ್ದಾರೆ. ಓನ್ಲಿ minority interest ಅಷ್ಟ ಕ್ಯಾಲ್ಕುಲೇಟ್ ಮಾಡೋದೈತಿ. ಕ್ವಶನ್ ದಾಗ ಫಾಸ್ಟ್ ಫಾರ್ಮೆಟ್ ಹಾಕ್ರಿ. ವಿದಿನ್ 5 ಮಾರ್ಕ್ಸ್ ಕ್ವಶನ್ ಐತಿ. ವಿದಿನ್ 5. yes, first one, share capital of Y Limited. Y Limited is a subsidiary company. That is share capital of Y Limited is 15 lakhs is given the question. 15 lakhs equity shares is given, that is 15 lakhs. We can calculating the majority and minority share means ratio ಕಂಡುಹಿಡಿಯಬೇಕು ನಾವು. 75% ಅಂತ ಕೊಟ್ಟಾರ ನಮಗೆ ಅಂದ್ರೆ 75% is ಎಂತ ಕೊಟ್ಟರು ಮೆಜಾರಿಟಿ ಅಂದ್ರೆ ಹೋಲ್ಡ್ ಬೈ 75% ಮೆಜಾರಿಟಿ ಅಂತ ಕೊಟ್ಟಾರ. ಸೊ ಬ್ಯಾಲೆನ್ಸ್ ಎಷ್ಟು ಐತ್ರಿ 25% ಮೈನಾರಿಟಿ ಆಯ್ತು. ಸೊ ಡೈರೆಕ್ಟ್ ಆನ್ಸರ್ ಸಿಗ್ತೈತಿ ನಮ್ಗೆ. 75% ಕೊಟ್ಟಾರಲ್ಲ ಅದೇನ್ರದ ಮೆಜಾರಿಟಿ ಆಯ್ತು, ಆ್ಯಂಡ್ 25% ಏನದ ಮೈನಾರಿಟಿ ಆಯ್ತು. ಸೊ
15 lakhs now 75,000% holding company ಎಷ್ಟಿರ್ತದ 75%, more than 50% ಆಗಿರಬೇಕಲ್ಲ ಇದು. ಸೊ 75 ಅಂದ್ರೆ more than 50% ಆಯ್ತು. ಬ್ಯಾಲೆನ್ಸ್ ಏನು ಉಳಿತದ 25, ಅದೇನದ ಮೈನಾರಿಟಿ ಆಯ್ತು. ಸೊ 15 lakhs 75%. So 11,25,000, that is majority, and 3,75,000, that is minority. Okay, total is 15 lakhs. 11,25,000 is majority, 3,75,000 is minority. Second one, reserves of Y Limited. Reserves of Y Limited, reserve the pre-acquisition reserve. Pre-acquisition reserve is given. Pre-acquisition reserve date ಕೊಟ್ಟಾರ ನೋಡ್ರಿ 1/4/2015 ಅಂತ ಡೇಟ್ ಕೊಟ್ಟಾರ. Pre-acquisition ಅಂತ ಕನ್ಸಿಡರ್ ಆಗ್ತೈತಿ. Pre-acquisition reserve is given. General reserve 3 lakhs, that is 3 lakhs, that is pre-acquisition reserve. Pre-acquisition reserve ಕೊಟ್ಟರು 3 lakhs, dividing the ratio 75% and 25%, 2,25,000 and balance 75,000. That will be calculating 15 lakhs into 75%, 15 lakhs into 25%, same 3 lakhs into 75%, 3 lakhs into 25%. Okay, that is calculating pre-acquisition reserve. And post acquisition reserve is not given. Post acquisition reserve kottilla bittibidri. Next, third one, surplus of Y Limited. Y Limited is subsidiary company. ಇದರ ಡಿವೈಡ್ ಮಾಡ್ಕೋಬೇಕು. pre-acquisition profit and post acquisition profit. Post acquisition profit will be the dividing. First, pre-acquisition profit date is given 1/4/2015 in the question daga pre-acquisition profit and loss ಅಂತ ಕೊಟ್ಟರು 1/4/2015 ಕೊಟ್ಟಲ್ಲ. That is pre-acquisition profit is given 1,50,000. Pre-acquisition profit is given 1,50,000. It will be right in the working, means in the inner column. ಯಾಕೆ ಬರತ್ತೆ ಅಂದ್ರೆ ಇನ್ನೂ pre-acquisition profit ಐತಿ. ಎಲ್ಲಿ ಐತೆ ಅಂದ್ರೆ ಪ್ರಾಫಿಟ್ ಫಾರ್ ಕರೆಂಟ್ ಇಯರ್ ಕೊಟ್ಟಾರಲ್ಲ, that is profit for the year. 1 year profit ಐತಿ. Profit for the year is given. Amount is 1,50,000. is 1,50,000. Another one is given. ಎರಡು ಕೊಟ್ಟಾರಲ್ಲಿ ಪ್ರಾಫಿಟ್ ಫಾರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೊಟ್ಟಾರು, ಡೇಟ್ ಕೊಟ್ಟಾರ್ರಿ. ಅದು pre-acquisition ಆಯ್ತು. 1,50,000 ಅದು pre-acquisition ಆಯ್ತು. ಇದು 1,50,000 ಇದು ಕೊಟ್ಟಾರು ಪ್ರಾಫಿಟ್ ಫಾರ್ ದ ಇಯರ್. ದಟ್ ಈಸ್ ಇಯರ್ ಡೇಟ್ ಈಸ್ ಗಿವನ್ 15/16 ಅಂತ ಕೊಟ್ಟಾರ ನೋಡ್ರಿ. 2015/16. ದಟ್ ಈಸ್ ಪ್ರಾಫಿಟ್ ಫಾರ್ ದ ಇಯರ್. ಇಟ್ ವಿಲ್ ಬಿ ದ ಡಿವೈಡಿಂಗ್ pre-acquisition and post acquisition. ಇದನ್ನ ಸಪ್ರೇಟ್ ಆಗಿ ಡಿವೈಡ್ ಮಾಡ್ಕೋಬೇಕು. pre-acquisition and post acquisition as the date wise. Date is given in the starting question. The date starting ಕೊಟ್ಟಾರ ನೋಡ್ರಿ 1/10 ಅಂತ ಕೊಟ್ಟರು. So 1/10 ಇಲ್ಲಿಂದ ಸ್ಟಾರ್ಟ್. It will be start from April 1/4/2015 to 1/10/2015. That is pre-acquisition. ಇಲ್ಲಿಂದ ಇಲ್ಲಿ ತನಕ pre-acquisition ಆಗ್ತೈತಿ. ಇಲ್ಲಿ 1/10/2015 to year end 31/3/2016. ಇಲ್ಲಿಂದ ಇಲ್ಲಿ ತನಕ post acquisition ಆಗ್ತೈತಿ. So pre-acquisition and post acquisition dividing the 1/10 date is given 1/10/2015. ಇದಕ್ಕಿಂತ ಮೊದಲು ಇದ್ದಲ್ಲ ಪ್ರೀ, ಇದರ ನಂತರದೆಲ್ಲ ಪೋಸ್ಟ್. ಅಂದ್ರೆ ಈ ಡೇಟ್ ಕಿಂತ ಬಿಫೋರ್ ದ ದಿಸ್ ಡೇಟ್ ಇದು ಅಕ್ವಿಷನ್ ಡೇಟ್ ಐತಿ. ಈ ಅಕ್ವಿಷನ್ ಡೇಟ್ ಕಿಂತ ಹಿಂದಿನ ಡೇಟ್ ಎಲ್ಲ ಪ್ರೀ ಅಕ್ವಿಷನ್ ಆಗ್ತೈತಿ. 1/4 ಇಂದ ಸ್ಟಾರ್ಟ್ ಆಗ್ತೈತಿ. ಆ್ಯಂಡ್ ಪೋಸ್ಟ್ ಅಕ್ವಿಷನ್ ಈಸ್ 1/10 to 31. ಸೊ 1/4 to 1/10.
ಸೊ 4 5 6 7 8 9 ಸೊ 10 ಹಿಡಿಬಾರ್ದು ಯಾಕೆ ಹಿಡಿಯೋದಿಲ್ಲ ಅದು ಸ್ಟಾರ್ಟಿಂಗ್ ಮಂತ್ ಐತಿ ಆ ಮಂತ್ ಬಿಟ್ಟ ಮಾಡಬೇಕು 6 ಮಂತ್ ಕ್ಯಾಲ್ಕುಲೇಷನ್ ಆಯ್ತು ಇಲ್ಲಿ ಆ್ಯಂಡ್ ಇಲ್ಲಿಯೂ ಎಷ್ಟಾಗಿತ್ತು ನೋಡ್ರಿ 110 to 31st March is also 6 month calculation. So dividing the 6 by 12 6 by 12 calculation. So 1,50,000 into 6 by 12, 1,50,000 into 6 by 12 means 75,000. Okay, 75,000 and 75,000. Pre-acquisition is 75,000. Another plus is 75,000. Pre-acquisition ಈಗಾಗಲೇ 1,50,000 ಇತ್ತು ನಮ್ಮದು. ಡೇಟ್ ಕೊಟ್ಟಿರಲ್ಲ 1/4. ಅದು pre-acquisition 1,50,000 ಇತ್ತು plus 75,000 it will be calculated in the pre-acquisition. ಇದ್ರಾಗಿಂದ 75,000 plus ಮಾಡ್ಕೊಂಡು and post-acquisition is only 75,000. Post-acquisition 75,000 ಒಂದೈತಿ. ಸೊ ಎರಡು ಪ್ಲಸ್ ಮಾಡ್ಕೊಂಡು ಎಷ್ಟಾಯ್ತು ನೋಡ್ರಿ 1,50,000 plus 75, 2,25,000. That is pre-acquisition and post-acquisition is 75,000. 1,50,000 75,000 ಅಷ್ಟು ಬಂತು. ಸೊ ಡಿವೈಡಿಂಗ್ ದ 75%, 1,68,750 and 25%, 56,250. 2,25,000 into 25%, 56,250. Same 75,000 into 75%, 56,250. 56,250 and 25%, 18,250. Okay, 56,250 and 18,250 as 75% and 25%. Same calculating 75% and 25%. No any other given the adjustment, under valuation or over valuation ಏನು ಕೊಟ್ಟಿಲ್ಲ. ಈಗಾಗಲೇ ನಾವು ಈ ಕ್ಯಾಲ್ಕುಲೇಷನ್ ಮಾಡಿದ್ದು ಎಲ್ಲ ನೋಟ ಪಾಸ್ ಮಾಡಿ ಬರ್ಕೊಳ್ಳಿ. Yes, the answer total it 15 lakh, 18 lakhs plus 3 lakhs, 21 lakhs. 21 lakhs, that total that is 1,68,050 plus 56,250 plus 25,000 plus 11,50,000. 15,75,000. That is 18,50 plus 56,250 plus 5,000 plus 5,000. 5,24,000. 500. And here 11,25,000 plus 25,000 plus 68,750. 56,250. Yes, amount is 15,75,000. Yes, total is 5,25,000. That is minority interest, that is majority is 15,75,000 and total is 21 lakhs. Question ಏನು ಕೇಳಿದ್ರು ನಮಗೆ minority interest calculation ಕೇಳಿದ್ರು. minority interest ಮಾಡಿದ್ರು 5 marks question ಕೇಳ್ತಾರೆ. minority interest calculation. Yes, we discussing next class in holding company 15 marks questions and ಇನ್ನು ಏನಾದರೂ questions doubt ಇದ್ದು ಅಂದ್ರೆ ಇನ್ನು questions extra questions
ನಿಮ್ಮ ಕಡೆ ಕ್ವಶನ್ ಪೇಪರ್ ಅದಾವು ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿರಿ ಏನೇ ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಥ್ಯಾಂಕ್ ಯು